ಉಜ್ಜೀವ ವಾಕ್ಯಗಳನ್ನು ನೋಡುವಂಥ ಪ್ರೇಕ್ಷಕರಿಗೆ ವಂದನೆಗಳು. ನಮ್ಮ ಚಾನಲನ್ನು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ನೀವು ಮಾಡಿಕೊಳ್ಳಿ. ವಿಶೇಷವಾಗಿ ಮೀಕನ ಗ್ರಂಥ 2ನೇ ಅಧ್ಯಾಯ 13ನೇ ವಚನ. ಒಡೆಯುವವನು ಅವರ ಮುಂದೆ ಹೊರಟಿದ್ದಾನೆ, ಅವರು ಬಾಗಿಲನ್ನು ಒಡೆದು ನುಗ್ಗಿ ಹೊರಟಿದ್ದಾರೆ, ಅವರ ಅರಸನು ಅವರ ಮುಂದೆ ತೆರಳಿದ್ದಾನೆ, ಯೆಹೋವನು ಅವರ ಮುಂಭಾಗದಲ್ಲಿ ನಡೆಯುತ್ತಿದ್ದಾನೆ ಎಂಬುದಾಗಿ. ನೋಡಿರಿ, ಸತ್ಯವೇದದಲ್ಲಿ ಈ ಒಂದು ಭಾಗವು ಎಷ್ಟು ಅದ್ಭುತವಾಗಿ ಬರೆದಿರುವುದನ್ನು ನಾವು ಗಮನಿಸುತ್ತೇವೆ. ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಕೆಲಸವನ್ನು ನಾವು ಆರಂಭಗೊಳಿಸಿದಾಗ ಅದರ ಅಂತ್ಯವನ್ನು ಅನೇಕ ಸಾರಿ ನಾವು ಕಾಣದೇ ಇರುವುದನ್ನು ನಮ್ಮ ಜೀವಿತದಲ್ಲಿ ನಾವು ನೋಡಬಹುದು. ಆರಂಭ ಬಹಳ ಸೊಗಸಾಗಿರುತ್ತದೆ, ಅದರ ಅಂತ್ಯವು ನಮಗೆ ಹೇಳಲಿಕ್ಕೆ ಸಾಲದು. ಅನೇಕ ಪ್ರಯತ್ನಗಳು ಮಾಡಿದಾಗಲೂ ಕೂಡ ನಮ್ಮ ಜೀವಿತದಲ್ಲಿ ಎಷ್ಟೋ ಸೈತಾನನು ತಂದೊಡ್ಡುವಂಥ ಶೋಧನೆಗಳಲ್ಲಿ ನಾವು ಜಯಿಸಲಾರದೆ ಧೈರ್ಯಗೆಟ್ಟು ನಾವು ಒಂದು ನಿರಾಶೆಯ ಸಮಯದಲ್ಲಿ ಇರುವಂಥದ್ದು ಕೂಡ ನಾವು ಗಮನಿಸಬಹುದು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಿರಾಶೆಗಳು, ಅನೇಕವಾದಂಥ ಅಡೆತಡೆಗಳು, ಆತಂಕಗಳು ನಮ್ಮ ಜೀವಿತದಲ್ಲಿ ಇರಬಹುದು. ಆದರೆ ಒಡೆಯುವವನು ಅವರ ಮುಂದೆ ಹೊರಟಿದ್ದಾನೆ. ನಮ್ಮ ಕರ್ತನಾದ ದೇವರು ಹೇಳುವಂಥ ಮಾತೇನಂತಂದರೆ, ನಿಮ್ಮ ಕೆಲಸವು ಯಾವುದೇ ಆಗಿರಲಿ, ಎರಿಕ ಗೋಡೆಗಳನ್ನು ಸ್ತುತಿ ಗೀತೆಯ ಮೂಲಕ ಬೇಳಿಸಿದಂಥ ದೇವರು ನಮ್ಮ ದೇವರಾಗಿದ್ದಾನೆ. ನಮ್ಮ ಕರ್ತನು ಸೈನ್ಯಗಳಿಗೆ ಅಧಿಪತಿಯಾಗಿರುವಂಥ ಸೇನಾಧೀಶ್ವರನಾದ ಯೆಹೋವನಾಗಿದ್ದಾನೆ. ದೇವರು ನಮ್ಮ ಮಧ್ಯದಲ್ಲಿ ಈಗಲೂ ಇದ್ದಾನೆ. ಆತನು ಜೀವಿಸುವಂಥ ದೇವರು. ಕರ್ತನು ಹೇಳುವಂಥ ಮಾತೇನೆಂದರೆ, ನಿನ್ನೆ ಇವತ್ತು ನಿರಂತರವೂ ಏಕರೀತಿಯಾಗಿ ಸದಾಕಾಲವಿರುವಂಥ ದೇವರಾಗಿದ್ದಾನೆ. ದೇವರ ವಾಕ್ಯವನ್ನು ನಾವು ಓದಿದಾಗ ನಮ್ಮ ಬಲಹೀನತೆಗಳು, ನಮ್ಮ ನಿರಾಶೆಯ ಜೀವಿತ, ನಮ್ಮ ಎಲ್ಲ ಒಂದು ವಿಷಯಗಳಲ್ಲಿ ನಮಗೆ ಸಹಾಯ ಮಾಡುವಂಥವನು ನಮ್ಮ ಕರ್ತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಯಾವುದೇ ಕೆಲಸ ಮಾಡುವಾಗ ಅನೇಕ ಸಾರಿ ನೀವು ಸೋತು ಹೋಗಿರ್ಬೋದು. ಪ್ರಿಯ ಮಿತ್ರನೇ, ನಿಮ್ಮ ಜೀವಿತವು ಇದೇ ಕೊನೆ ಎಂಬುದಾಗಿ ನೀವು ಹೇಳಬಹುದು. ಎಲ್ಲ ಬಾಗಿಲುಗಳು ಕೂಡ ಮುಚ್ಚಲ್ಪಟ್ಟಿರಬಹುದು. ಕರ್ತನಾದ ದೇವರು ಈ ಸಮಯದಲ್ಲಿ ಹೇಳುವಂಥ ಮಾತೇನೆಂದರೆ, ದೇವರು ನಿನ್ನ ಮುಂದೆ ಹೊರಟಿದ್ದಾನೆ, ಒಡೆಯುವವನು ನಿನ್ನ ಮುಂದೆ ಹೊರಟಿದ್ದಾನೆ. ಪ್ರಿಯ ಸೋದರ, ನೀನು ಕಾರ್ಯವನ್ನು ಮತ್ತೆ ಪುನಃ ಆರಂಭ ಮಾಡು. ಕರ್ತನು ನಿನ್ನೊಟ್ಟಿಗಿದ್ದಾನೆ. ಸೇನಾಧೀಶ್ವರನಾದ ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಯಾಕೋಬನ ದೇವರು ನಮ್ಮ ದೇವರಾಗಿದ್ದಾನೆ. ಯೆಹೋವನವರ ಮುಂಭಾಗದಲ್ಲಿ ನಡೆಯುತ್ತಿದ್ದಾನೆ. ನಮ್ಮ ಜೊತೆಯಾಗಿ ನಡೆಯುವಂಥ ದೇವರಾಗಿದ್ದಾನೆ. ಕರ್ತನಾದ ದೇವರು ಈ ಲೋಕದಲ್ಲಿ ನಮ್ಮ ಜೊತೆಗೆ ನಡೆಯುವಂಥ ದೇವರಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಬರುವಂಥ ಪ್ರತಿ ಶೋಧನೆಗಳಲ್ಲಿ ದೇವನು ನಮಗೆ ಜಯ ಕೊಡುವಂಥ ದೇವರಾಗಿದ್ದಾನೆ. ಪ್ರಿಯ ಮಿತ್ರನೇ, ಈ ಸಮಯದಲ್ಲಿ ನೀನು ಧೈರ್ಯ ಹೊಂದಿ, ಬಲ ಹೊಂದಿ ನಿನ್ನ ಕೆಲಸಕ್ಕೆ ಕೈ ಹಾಕು. ಎಲ್ಲ ಅಡೆತಡೆಗಳನ್ನು, ಸೈತಾನನ ಎಲ್ಲ ಒಂದು ಆತಂಕಗಳನ್ನು ನೀಗಿಸುವಂಥ ಕರ್ತನು ನಮ್ಮ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿ ಆತನ ಬೆಳಕು, ಆತನ ಪ್ರಕಾಶವು ಉದಯಿಸಲಿ ಎಂಬುದಾಗಿ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಹಾರೈಸುತ್ತೇವೆ. ಆಮೆನ್.